ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಂದಿಗದ್ದೆ ಮನೆ ಯೂಟ್ಯೂಬ್ ಚಾನಲ್. ಏನಿವತ್ತು ಅಡುಗೆ ಮನೆ ಅಂತ ಹೇಳ್ತಿಲ್ಲ ಅಂದ್ಕೊಳ್ರಾ? ನಾನು ಯಾವಾಗಲೂ ಹಂದಿಗದ್ದೆ ಅಡುಗೆ ಮನೆ ಅಂತ ಹೇಳ್ತಾ ಇರ್ತೀನಿ. ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು ಹಂದಿಗದ್ದೆ ಅಂದರೆ ಏನು ಅಂತ. ಇವತ್ತಿನ ವಿಡಿಯೋದಲ್ಲಿ ಹಂದಿಗದ್ದೆ ಮನೆ ಎನ್ನೋ ಹೆಸರು ಹೇಗೆ ಬಂತು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನೀವು ಏನು ಅಂತ ನೋಡಲಿಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಆನ್ಸರ್ ಸಿಗುತ್ತೆ. ಇವತ್ತು ನಮ್ಮ ಮನೆಯ ನಾಗದೇವರು ಪ್ರತಿಷ್ಠಾಪನೆಗೊಂಡು 1 ವರ್ಷದ ಪೂಜೆ. ಇಲ್ಲಿ ನೋಡಿ, ನಮ್ಮ ಹಿರಿಯರೆಲ್ಲ ಇದ್ದಾರೆ. ಇಲ್ಲಿ ಇರುವುದು ಕಾಲು ಭಾಗ ಜನ ಮಾತ್ರ, ಮತ್ತೆ ಉಳಿದವರೆಲ್ಲ ಹೊರ ಊರಿನಲ್ಲಿ ಇದ್ದಾರೆ. ಏಪ್ರಿಲ್ ಮೇ ಟೈಮಲ್ಲಿ ಬರ್ತಾರೆ. ಈಗ ಮಕ್ಕಳಿಗೆ ಸ್ಕೂಲ್ ಉಂಟು, ಎಕ್ಸಾಮ್ ಉಂಟು, ಹಾಗಾಗಿ ಯಾರಿಲ್ಲ. ಊರಿನಲ್ಲಿರುವವರು ಮಾತ್ರ ಇರುವುದಿಲ್ಲ. ಇವಾಗ ಪೂಜೆಯನ್ನು ನೋಡ್ಕೊಂಡು ಬರೋಣ. ಪೂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿ 9 ಗಂಟೆಗೆ ಮುಗ್ದಿದೆ. ಪೂಜೆ ಮುಗೀತಂತ ನಾವು ಅವರವರ ಮನೆಗೆ ಹೋಗಲಿಲ್ಲ. ತುಂಬ ಸಮಯದ ನಂತರ ನಾವು ಒಟ್ಟಾಗಿ ಸೇರಿದ್ವಿ ಅಂತ ಒಂದೇ ಕಡೆ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡ್ಬೋದು ನೀವು, ಎಲ್ಲರೂ ಹೇಗೆ ಒಗ್ಗಟ್ಟಾಗಿ ಕುಳಿತು ಅಕ್ಕ ತಂಗಿ ಅಣ್ಣ ತಮ್ಮಂದಿರೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಈಗ ಊಟಕ್ಕೆ ಬಳಸಲಿಕ್ಕೆ ಬಂದ್ರಲ್ಲ, ಅದು ಇವರಿಬ್ಬರ ತಂಗಿ. ಅವರು ಬೆಂಗಳೂರಿನಲ್ಲೇ ಇರುವುದು, ಅವರು ಯಾವಾಗಲೂ ಸಿಗೋದಿಲ್ಲ. ಹಾಗೆ ನಾನೇ ಇವತ್ತು ಅಕ್ಕನವರಿಗೆ ಪ್ರೀತಿಯಿಂದ ಬಳಸ್ತೇನೆ ಅಂತ ಅವರೇ ಬಳಸೋದು, ಅವರೊಬ್ಬರನ್ನು ಕೂರಿಸಿ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ. ಈಗ ಜಾಯಿಂಟ್ ಫ್ಯಾಮಿಲಿ ಸಿಗುವುದೇ ಕಷ್ಟ. ಇಂಥ ಚಾನ್ಸ್ ಸಿಕ್ಕಿದ್ರೆ ಕೇಳೋದೇ ಬೇಡ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಾಗ ಸಿಗುವ ರುಚಿಯೇ ಬೇರೆ. ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರು ನಮ್ಮ ಫ್ಯಾಮಿಲಿಯ ಹಿರಿಯ ಜೀವ. ಇವರು 3 ಜನ ಅವರ ತಂಗಿಯರ ಜೊತೆ ಎಲ್ಲ ವಿಷಯ ಶೇರ್ ಮಾಡು. ಈ ಹಂದಿಗದ್ದೆ ಅಂತ ಹೆಸರು ಯಾಕೆ ಬಂತು? ಈ ಹಂದಿಗದ್ದೆ ಇತಿಹಾಸ ಏನು? ಎಷ್ಟು ವರ್ಷದಿಂದ ನೀವು ಇಲ್ಲಿ ನೆಲೆ ಆಗಿದೆ, ನಿಮ್ಗೆ ಎಷ್ಟು ಅನುಭವ ಇದೆ ಅಂತ ಆ ಲೆಕ್ಕಾಚಾರಕ್ಕೆ ಹೋದ್ರೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಹಂದಿಗದ್ದೆ ಹೆಸರು ಯಾಕೆ ಬಂತು? ಹಂದಿಗದ್ದೆ ಅಂತ ಹೆಸರು ಬಂತು. ನಿಮಗೆ ನೆನಪಿರುವ ಎಷ್ಟು ವರ್ಷ ಹಿಂದೆ ಇರ್ಬೋದು? ನಾನು ಇತಿಹಾಸ ನಿಮಗೆ ಗೊತ್ತಿರೋ ಮಟ್ಟಿಗೆ ಇದೆ. ಮಕ್ಕಳಿಗೆ ಒಟ್ಟಿಗೆ ಇದೆಯಾ? ಒಟ್ಟಿಗೆ ಎಲ್ಲರೂ ಅದೇ ಜಾಗದಲ್ಲಿ ಎಲ್ಲರೂ ಮನೆ ಮಾಡ್ಕೊಂಡಿದ್ದೆ. ಆವಾಗ ಒಂದು ಮನೆ ಈಗ ಯಾರು ಮನೆ ಆಗಿ ಸಿರು ಹಂದಿಗದ್ದೆ ಮನೆ ದೊಡ್ಡ ಮನೆ ಆಗಿದೆ. ಈಗ 108 ಜನ ಇತ್ತು. ಈ ಸಿರು ಹಂದಿಗದ್ದೆ ಮೂಲ ಹೇಗೆ ಬಂತು ಹೇಳಿದ್ದೆ. ಸಿರು ಹಂದಿಗದ್ದೆ ಇಷ್ಟು ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಏನು? ಪ್ರಸಿದ್ಧಿ ಆದಂತ ಆದ್ರೆ ಎಲ್ಲರೂ ಉದ್ಯಮದಂಗೆ ಅವರು ಬೆಳವಣಿಗೆಗೆ ಹೆಸರು ಮಾಡ್ತಾರೆ ಅಲ್ವಾ? ಅವಾಗ ಏನು ಇಲ್ದಿದ್ರು ಕಡೆ ನೀವು ಮಠ ಬಿಸ್ನೆಸ್ ಹೋದ್ರಿ, ಕೆಲಸಕ್ಕೆ ಹೋದ್ರೆ ಹಾಗೆ ಬೇರೆ ಬೇರೆ ದಾರಿಯಲ್ಲಿ ಹೋದ್ರು. ಮಕ್ಕಳೆಲ್ಲ ಒಳ್ಳೆ ಸಂಬಂಧ ಆಯ್ತು, ಒಳ್ಳೆ ವಿದ್ಯೆ ಕೊಟ್ಟರು. ವಿದ್ಯೆ ಅಂತ ಇವತ್ತು ಎಷ್ಟು ದಾನ ಧರ್ಮ ಅವರ ಜನರಲ್ಲಿ ವಿಶ್ವಾಸ ಇದೆ. ನಮ್ಗೆಲ್ಲ ಇವತ್ತು ಈ ತರ ಕಾರಣ. ಎಲ್ಲರೂ ಮಕ್ಕಳ ಇಂಜಿನಿಯರ್ ಎಲ್ಲ ದೊಡ್ಡ ದೊಡ್ಡ ಕೋರ್ಸ್ ಆಗಿರ್ತಾರೆ,
ಒಳ್ಳೊಳ್ಳೆ ಬಿಸ್ನೆಸ್ಸಿನವರಿದ್ರು. ಇವತ್ತು ನಾವೆಲ್ಲ ಒಗ್ಗಟ್ಟು ಎಲ್ಲ ದೇವರ ಕಾರ್ಯವನ್ನು ಮಾಡೋದಂದ್ರೆ ನಮ್ಗೊಂದು 300 ಜನಕ್ಕೆ ನಮ್ಮ ಸಂಸಾರ ಸಾಕಾಗುತ್ತೆ. ಆ ಥರ ಪರಿಸ್ಥಿತಿ. ನನಗೆ 3 ಜನ ತಂಗಿದ್ರು. ನಾವೆಲ್ಲ ಒಗ್ಗಟ್ಟಲ್ಲಿದ್ದೇವೆ, ಚೆನ್ನಾಗಿದ್ದೇವೆ. ಹೀಗೆ ಮುಂದೆ ಸಹ ಹಾಗೆ ಇರಲಿ ನಾವು ದೇವರ ಹತ್ರ ಬೇಡ್ಕೊಳ್ತೇವೆ. ಹೀಗೆ ಒಗ್ಗಟ್ಟಿರಬೇಕು ಅಷ್ಟೇ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿ. ಅಷ್ಟು ಹೇಳಬಲ್ಲ. ನಾವೇನು ಮಾಡಿಲ್ಲ, ಎಲ್ಲ ಅವರ ಆಶೀರ್ವಾದ ಇಷ್ಟು ಬಂದಿದ್ದೇವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಒಂದು ಸಂದೇಶ ಸಿಕ್ಕಿರ್ಬೋದು, ಕುಟುಂಬದಲ್ಲಿ ಒಗ್ಗಟ್ಟು ಎಷ್ಟು ಇಂಪಾರ್ಟೆಂಟ್ ಅಂತ. ಇದನ್ನು ನಾವು ಯಾವುದೇ ಬುಕ್ಗಳನ್ನು ಓದಿಯೋ ಅಥವಾ ವಾಟ್ಸಪ್ ಫೇಸ್ಬುಕ್ಗಳನ್ನು ನೋಡಿ ಕಲಿಯುವಂಥದ್ದಲ್ಲ. ಟೈಮ್ ಇದ್ದರೆ ನಮ್ಮ ಹಿರಿಯರೊಟ್ಟಿಗೆ ಕೂತು ಅವರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಇಂಪಾರ್ಟೆಂಟ್. ನೋಡಿ, ಈ ವಯಸ್ಸಲ್ಲೂ ಅಕ್ಕ ತಂಗಿಯರು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. ಅವರು ಒಬ್ಬರೊಬ್ಬರೇ ಇರುವಾಗ ಡಲ್ಲಾಗಿ ಇರ್ತಾರೆ. ಅದೇ ಅವರ ಒಡ ಹುಟ್ಟಿದವರು ಅಣ್ಣ ತಂಗಿ ಅಕ್ಕ ತಂಗಿ ಇರುವಾಗ ತುಂಬ ಖುಷಿಯಲ್ಲಿರ್ತಾರೆ. ಅವರಿಗೆ ಯಾವುದೇ ಮೆಡಿಸಿನ್ ಬೇಡ, ಪ್ರೀತಿಯೇ ಮೆಡಿಸಿನ್. ಇವರ ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ.